ಮಾರ್ಕೆಟ್ ಬಗ್ಗೆ ನಿಮ್ಮ ಸಂದೇಹಗಳಿಗೆ ಇಲ್ಲಿದೆ ಉತ್ತರ. ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಕ್ಷಣದಲ್ಲೇ ಪರಿಹಾರ. ಮನಿ9 ಆಪ್ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನ ತಜ್ಞರ ಜೊತೆ ನೇರವಾಗಿ ಕೇಳಿ. ಹಲೋ ಮನಿ9 ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆಪ್. Download now. ನಮಸ್ಕಾರ, ಮನಿ9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲನಗೌಡ ಮಾಲಿ ಪಾಟೀಲ್. ಬರೀ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಯುವಜನತೆ ಇತ್ತೀಚೆಗೆ ಅತಿ ಹೆಚ್ಚು ಡಿಮ್ಯಾಟ್ ಖಾತೆಗಳನ್ನು ತೆರೀತಾ ಇರೋದು ಯಾಕೆ ಮತ್ತು ಈ ಡಿಮ್ಯಾಟ್ ಅಕೌಂಟ್ ಅಂದ್ರೇನು, ಈ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ನಾವೀಗ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಇತ್ತೀಚಿನ ವರ್ಷಗಳಲ್ಲಿ ಡಿಮ್ಯಾಟ್ ಖಾತೆಗಳ ಸಂಖ್ಯೆ ವೇಗವಾಗಿ ಹೆಚ್ಚುತ್ತಿದೆ. ಷೇರು ಮಾರುಕಟ್ಟೆಯ ಹೂಡಿಕೆಗೆ ಸಂಬಂಧಿಸಿ ಜನರಲ್ಲಿ ಹೆಚ್ಚುತ್ತಿರುವ ಜಾಗೃತಿಗೆ ಇದಕ್ಕೆ ಪ್ರಮುಖವಾದ ಕಾರಣ. ಇದಲ್ಲದೆ ಸೆಬಿಯ ಪ್ರಯತ್ನಗಳು ಮತ್ತು ರಿಸ್ಕ್ ತೆಗೆದುಕೊಳ್ಳುವ ಆಲೋಚನೆಯಲ್ಲಿರುವ ವ್ಯಕ್ತಿಗಳು, ಮಾರ್ಕೆಟ್ ಕಡೆ ಮುಖ ಮಾಡ್ತಾ ಇರುವ ಯುವಕರು, ಈ ಎಲ್ಲ ಕಾರಣಗಳಿಂದ ಡಿಮ್ಯಾಟ್ ಖಾತೆಗಳ ಸಂಖ್ಯೆ ಇದೀಗ ಹೆಚ್ಚುತ್ತಿದೆ. ಹಿಂದೆ ಜನರು ತಮ್ಮ ಹಣವನ್ನು ಉಳಿತಾಯ ಖಾತೆಗಳಲ್ಲಿ ವರ್ಷಗಳವರೆಗೆ ಇಡ್ತಾ ಇದ್ದರು. ಆದರೆ ಈಗ ಅನೇಕರು ತಮ್ಮ ಹಣವನ್ನು ಷೇರುಗಳಲ್ಲಿ ಹೂಡಿಕೆ ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಜನವರಿ 2024 ಹೊತ್ತಿಗೆ ದೇಶದಲ್ಲಿ 14.39 ಕೋಟಿ ಡಿಮ್ಯಾಟ್ ಖಾತೆಗಳು ಇರುವುದೇ ಇದಕ್ಕೆ ಸಾಕ್ಷಿ. ಸ್ಟಾಕುಗಳ ಮೇಲೆ ಹೂಡಿಕೆಯನ್ನು ನೇರವಾಗಿ ಡಿಮ್ಯಾಟ್ ಖಾತೆಗಳ ಮೂಲಕ ಅಥವಾ ಈ ಮ್ಯೂಚುವಲ್ ಫಂಡ್ಗಳ ಮೂಲಕ ಮಾಡಲಾಗ್ತಾ ಇದೆ. ಹಾಗಾಗಿ ಇವತ್ತು ನಾವು ಈ ಡಿಮ್ಯಾಟ್ ಖಾತೆ ಎಂದರೇನು, ಯಾವ ರೀತಿಯ ಡಿಮ್ಯಾಟ್ ಖಾತೆ ನಿಮಗೆ ಸೂಕ್ತವಾಗಿರುತ್ತೆ, ಜೊತೆಗೆ ಡಿಮ್ಯಾಟ್ ಖಾತೆಗಳಿಗೆ ಸಂಬಂಧಪಟ್ಟಂತೆ 9 ಪ್ರಮುಖವಾದ ಅಂಶಗಳನ್ನು ನಿಮ್ಮ ಮುಂದೆ ನಾವೀಗ ಇಡ್ತಾ ಹೋಗ್ತೇವೆ. ಮೊದಲಿಗೆ ಡಿಮ್ಯಾಟ್ ಖಾತೆ ಎಂದರೇನು ಅನ್ನೋದನ್ನು ನಾವೀಗ ಅರ್ಥ ಮಾಡಿಕೊಳ್ಳೋಣ. ನೋಡಿ, ಡಿಮ್ಯಾಟ್ ಎಂದರೆ ಡಿಮೆಟೀರಿಯಲೈಸ್ಡ್ ಅಕೌಂಟ್. ಷೇರು ಮಾರುಕಟ್ಟೆಯಲ್ಲಿ ಖರೀದಿಸಿದ ಷೇರುಗಳು, ಡಿಬೆಂಚರ್ಗಳು, ಬಾಂಡ್ಗಳು, ETF ಗಳು ಹೀಗೆ ಮುಂತಾದ ಹಣಕಾಸು ಪ್ರಾಡಕ್ಟ್ಗಳನ್ನು ಎಲೆಕ್ಟ್ರಾನಿಕ್ ಮಾದರಿಯಲ್ಲಿ ಸಂಗ್ರಹಿಸಿಡುವ ಅಕೌಂಟೇ ಡಿಮ್ಯಾಟ್ ಅಕೌಂಟ್. ಸರಳವಾಗಿ ಹೇಳುವುದಾದರೆ ಡಿಮ್ಯಾಟ್ ಖಾತೆ ನಿಮ್ಮ ಷೇರುಗಳನ್ನು ಸುರಕ್ಷಿತವಾಗಿರಿಸುವ ಬ್ಯಾಂಕ್ ಲಾಕರ್ನಂತೆ ಕಾರ್ಯನಿರ್ವಹಿಸುತ್ತೆ. ಇನ್ನು ಡಿಮ್ಯಾಟ್ ಖಾತೆ ಓಪನ್ ಮಾಡುವ ಸಂದರ್ಭ ಬಂದಾಗ ನೀವು ಸರಿಯಾದ ಡಿಪಾಸಿಟರಿ ಅಂದರೆ DPಯನ್ನು ಆಯ್ಕೆ ಮಾಡುವುದು ಅತ್ಯಗತ್ಯ. ಸುಲಭ ಮತ್ತು ಸರಳ ಬ್ಯಾಂಕಿಂಗಾಗಿ ಯಾವ ರೀತಿಯ ಉತ್ತಮ ಬ್ಯಾಂಕನ್ನು ನಾವು ಆಯ್ಕೆ ಮಾಡಿಕೊಳ್ತೇವೆಯೋ ಅದೇ ರೀತಿ ಸರಿಯಾದ ಡೆಪಾಸಿಟರಿ ಆಯ್ಕೆಯನ್ನು ಮಾಡಿಕೊಳ್ಬೇಕು. ಈ ನಿಮ್ಮ ಡಿಮ್ಯಾಟ್ ಖಾತೆಯ ಮುಖೇನವೇ ಸ್ಟಾಕುಗಳಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ ಮತ್ತು ಡಿರೈವೇಟಿವ್ಸ್ ಟ್ರೇಡಿಂಗ್ ಮಾಡೋದಕ್ಕೆ, ಮ್ಯೂಚುವಲ್ ಫಂಡ್ ಹೂಡಿಕೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ನೋಡಿ, ಕೋವಿಡ್ ಸಮಯದಲ್ಲಿ ಡಿಮ್ಯಾಟ್ ಖಾತೆ ತೆರೆಯುವಿಕೆಯಲ್ಲಿ ಏಕಾಏಕಿ ಏರಿಕೆ ಕಂಡುಬಂತು. ಜನರು ಮೊಬೈಲ್ ಅಪ್ಲಿಕೇಶನ್ಗಳ ಮೂಲಕ ಷೇರುಗಳಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಇದೇ ಕಾರಣಕ್ಕೆ ಬ್ರೋಕರೇಜ್ ಆ್ಯಪ್ಗಳಾದ ಗ್ರೋ ಮತ್ತು ಜೆರೋದಾದಂತಹ ಆ್ಯಪ್ಗಳು ವೇಗವಾಗಿ ಬೆಳೆದವು. ಭಾರತದಲ್ಲಿ 40%ಗಿಂತ ಹೆಚ್ಚು ಸಕ್ರಿಯ ಡಿಮ್ಯಾಟ್ ಖಾತೆಗಳನ್ನು ಈ ಅಪ್ಲಿಕೇಶನ್ಗಳ ಮೂಲಕ ತೆರೆಯಲಾಗಿದೆ. ಹಾಗಾದರೆ ಈಗ ನಮ್ಮ ಮುಂದೆ ಬರುವ ಪ್ರಶ್ನೆ ಏನಪ್ಪ ಅಂದರೆ, ಡಿಮ್ಯಾಟ್ ಖಾತೆ ಎಲ್ಲಿ ಓಪನ್ ಮಾಡಬೇಕು? ಡಿಸ್ಕೌಂಟ್ ನೀಡುವ ಬ್ರೋಕರೇಜ್ ಕಂಪನಿಗಳಲ್ಲೋ ಅಥವಾ ಫುಲ್ ಸರ್ವಿಸ್ ಬ್ರೋಕರೇಜ್ ಕಂಪನಿಗಳಲ್ಲೋ? ಇದಕ್ಕೂ ಸಹ ಉತ್ತರವನ್ನು ಕಂಡುಕೊಳ್ಳಬೇಕು. ನೋಡಿ, ಕಳೆದ 4 ವರ್ಷಗಳಲ್ಲಿ ಡಿಮ್ಯಾಟ್ ಖಾತೆಗಳನ್ನು ತೆರೆಯುವ ವಿಚಾರದಲ್ಲಿ ಡಿಸ್ಕೌಂಟ್ ಬ್ರೋಕರೇಜ್ ಕಂಪನಿಗಳು ಫುಲ್ ಸರ್ವಿಸ್ ಬ್ರೋಕರೇಜ್ ಕಂಪನಿಗಳನ್ನು ಹಿಂದಕ್ಕೆ ಹಾಕಿವೆ. ಹಾಗಿದ್ರೆ ಇದಕ್ಕೆ ಕಾರಣ ಏನು ಅನ್ನೋದನ್ನು ನೋಡಬೇಕಲ್ವೇ? ನೋಡಿ, ಡಿಸ್ಕೌಂಟ್ ಬ್ರೋಕರೇಜ್ ಕಂಪನಿಗಳು ಅತಿ ಕಡಿಮೆ ಬ್ರೋಕರೇಜ್ ಫೀ ಇಲ್ಲವೇ ಫ್ಲಾಟ್ ಫೀಯನ್ನು ವಿಧಿಸ್ತವೆ. ಇಲ್ಲಿ ಡಿಮ್ಯಾಟ್ ಖಾತೆ ನಿರ್ವಹಿಸುವ ಶುಲ್ಕಗಳು ತುಂಬ ಕಡಿಮೆ ಅಥವಾ ಫ್ರೀ ಆಗಿಬಿಟ್ಟಿದೆ. ಇನ್ನು ಸ್ಟಾಕುಗಳು ಮತ್ತು ಕೊಮಾಡಿಟಿ, ಫಾರೆಕ್ಸ್ ವಹಿವಾಟನ್ನು ಅತ್ಯಂತ ವೇಗವಾಗಿ ಇವು ಮಾಡಿಕೊಡ್ತವೆ. ಇದಲ್ಲದೆ ಈ ರಿಯಾಯಿತಿ ಬ್ರೋಕರೇಜ್ ಕಂಪನಿಗಳು ಡಿಮ್ಯಾಟ್ ಖಾತೆಗಳನ್ನು ತೆರೆಯುವ ಪ್ರಾಸೆಸ್ಸನ್ನು ತುಂಬ ಸುಲಭಗೊಳಿಸಿವೆ. ಕನಿಷ್ಠ ದಾಖಲೆ ನಿಮ್ಮಲ್ಲಿ ಇದ್ದರೆ ಸಾಕು. ಸ್ಮಾರ್ಟ್ಫೋನ್ ಇದ್ದರೆ ಒಂದು ದಿನದಲ್ಲಿ ಖಾತೆಯನ್ನು ತೆರೆದು ವಹಿವಾಟನ್ನು ಆರಂಭಿಸುವುದಕ್ಕೆ ಸಾಧ್ಯ ಆಗಿಬಿಡುತ್ತೆ. ಮೊಬೈಲ್ ಆ್ಯಪ್ ಮೂಲಕವೇ ಖಾತೆಯನ್ನು ನೀವು ನಿರ್ವಹಿಸಬಹುದು. ಮತ್ತೊಂದೆಡೆ ಫುಲ್ ಸರ್ವಿಸ್ ಬ್ರೋಕರೇಜ್ ಕಂಪನಿಗಳು ಅಗಾಧವಾದ ಅನುಭವವನ್ನು ಹೊಂದಿವೆ. ರಿಯಾಯಿತಿ ಬ್ರೋಕರೇಜ್ ಕಂಪನಿಗಳಿಗೆ ಹೋಲಿಸಿದರೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಕಾಲದಿಂದ ಇವೆ. ಹೆಸರೇ ಸೂಚಿಸುವಂತೆ ಫುಲ್ ಸರ್ವಿಸ್ ಬ್ರೋಕರೇಜ್ ಕಂಪನಿಗಳು ಪ್ರಸ್ತುತ ಮಾರ್ಕೆಟ್ ಟ್ರೆಂಡ್, ಇಂಡಸ್ಟ್ರಿಗೆ ಸಂಬಂಧಿಸಿದ ಅಪ್ಡೇಟ್, ರಿಸರ್ಚ್ ರಿಪೋರ್ಟ್ಗಳನ್ನು ಕೊಡ್ತವೆ. ಇದಲ್ಲದೆ ಅಸೆಟ್ ಮ್ಯಾನೇಜ್ಮೆಂಟ್ ಸರ್ವಿಸನ್ನು ಕೂಡ ಕೊಡ್ತವೆ. ಪೆನ್ಷನ್ ಪ್ಲಾನಿಂಗೂ ಕೂಡ ಮಾರ್ಗದರ್ಶನವನ್ನು ನೀಡ್ತವೆ. ಹೂಡಿಕೆದಾರರು ವಿವಿಧ ಫಿನಾನ್ಷಿಯಲ್ ಪ್ರಾಡಕ್ಟ್ಗಳಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ ನೆರವನ್ನು ಸಹ ಇವು ಕೊಡ್ತವೆ. ಈಗ ನಮ್ಮ ಮುಂದೆ ಬರುವ ಮತ್ತೊಂದು ಪ್ರಶ್ನೆ ಅಂದರೆ, ಡಿಸ್ಕೌಂಟ್ ಬ್ರೋಕಿಂಗ್ ಅಥವಾ ಫುಲ್ ಸರ್ವಿಸ್ ಬ್ರೋಕಿಂಗ್
ನಿಮಗೆ ಇದರಲ್ಲಿ ಯಾವುದು ಸೂಕ್ತ? ಕಡಿಮೆ ಬ್ರೋಕರೇಜ್ ಶುಲ್ಕಕ್ಕಾಗಿ ರಿಯಾಯಿತಿ ಬ್ರೋಕರೇಜ್ ಕಂಪನಿಗಳನ್ನು ಆಯ್ಕೆ ಮಾಡಬಹುದು. ಫುಲ್ ಟೈಮ್ ಟ್ರೇಡಿಂಗ್ ಮಾಡುವ ಜನರಿಗೆ ಕಡಿಮೆ ಬ್ರೋಕರೇಜ್ ಶುಲ್ಕಗಳು ಮೊದಲ ಆದ್ಯತೆ ಆಗುತ್ತೆ, ಅಂದರೆ ಫಸ್ಟ್ ಪ್ರಯಾರಿಟಿ ಆಗುತ್ತೆ. ಸೊ ಇದೇ ಕಾರಣಕ್ಕೆ ಅವರು ಡಿಸ್ಕೌಂಟ್ ಬ್ರೋಕರೇಜ್ ಕಂಪನಿಗಳನ್ನು ಆಯ್ಕೆ ಮಾಡಿಕೊಳ್ತಾರೆ. ಕಾಲಾನಂತರ ದುಬಾರಿ ಶುಲ್ಕಗಳು ಮತ್ತು ಒಟ್ಟಾರೆ ಲಾಭದ ಮೇಲೆ ಪರಿಣಾಮ ಬೀರಬಹುದು. ಅದರಲ್ಲೂ ಕೂಡ ನೀವು ಶಾರ್ಟ್ ಟೈಮ್ನಲ್ಲಿ ಅತಿ ಹೆಚ್ಚು ಸ್ಟಾಕನ್ನು ಖರೀದಿ ಮತ್ತು ಮಾರಾಟ ಮಾಡಿದಾಗ ನಿಮ್ಮ ಲಾಭದ ಮೇಲೆ ಅದು ಪರಿಣಾಮ ಕೂಡ ಬೀರಬಹುದು. ಹಾಗಾದರೆ ಡಿಸ್ಕೌಂಟ್ ಬ್ರೋಕಿಂಗ್ ಪ್ಲಾಟ್ಫಾರ್ಮ್ಗಳು ಎಷ್ಟು ಪರಿಣಾಮಕಾರಿಯಾಗಿವೆ? ಇದನ್ನು ಮೌಲ್ಯಮಾಪನ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ನಿಧಾನವಾಗಿ ಕೆಲಸ ಮಾಡುವ ವ್ಯವಸ್ಥೆ ಆದರೆ ಕ್ವಿಕ್ ಆಗಿ ನೀವು ನಿಮ್ಮ ಸಮಯಕ್ಕೆ ನಿಮಗೆ ಬೇಕಾದ ದರಕ್ಕೆ ಸ್ಟಾಕ್ ಬೈ ಅಥವಾ ಸೆಲ್ ಮಾಡೋದಕ್ಕೆ ಸಾಧ್ಯ ಆಗದೆ ಹೋಗಬಹುದು. ಫುಲ್ ಸರ್ವಿಸ್ ಬ್ರೋಕಿಂಗ್ ಯಾರಿಗೆ ಸೂಕ್ತವಾಗಿದೆ ಎಂಬುದನ್ನು ನಾವೀಗ ಅರ್ಥ ಮಾಡಿಕೊಳ್ಳೋಣ. ನೀವು ಈಗಷ್ಟೇ ಮಾರ್ಕೆಟ್ಗೆ ಕಾಲಿಟ್ಟಿದ್ರೆ ಈ ಫುಲ್ ಸರ್ವಿಸಿಂಗ್ ಬ್ರೋಕರೇಜ್ ಕಂಪನಿಯನ್ನು ಆಯ್ಕೆ ಮಾಡ್ಕೋಬಹುದು. ಯಾಕೆಂದರೆ ಅವರು ನಿಮಗೆ ರಿಸರ್ಚ್ ರಿಪೋರ್ಟ್ ಮತ್ತು ಟ್ರೇಡಿಂಗ್ ಸಜೆಷನನ್ನು ಕೊಡ್ತಾರೆ. ಆದಾಗ್ಯೂ ಡಿಸ್ಕೌಂಟ್ ಬ್ರೋಕರೇಜ್ಗೆ ಹೋಲಿಸಿದರೆ ಫುಲ್ ಸರ್ವಿಸ್ ಬ್ರೋಕರೇಜ್ ಸಂಸ್ಥೆಗಳು ಸಾಮಾನ್ಯವಾಗಿ ಹೆಚ್ಚಿನ ಶುಲ್ಕವನ್ನು ವಿಧಿಸ್ತಾರೆ. ಇವುಗಳ ಆಪರೇಷನಲ್ ಕಾಸ್ಟ್ ಜಾಸ್ತಿ ಇರೋದ್ರಿಂದ ಫೀ ಕೂಡ ಹೆಚ್ಚಿರುತ್ತೆ. ಹಾಗಾದರೆ ಯಾರಿಗೆ ಯಾವುದು ಸರಿ? ಸ್ವತಂತ್ರವಾಗಿ ಇನ್ವೆಸ್ಟ್ಮೆಂಟ್ ಮಾಡುವ ನಿರ್ಧಾರ ತೆಗೆದುಕೊಳ್ಳುವಂಥವರಿಗೆ, ಮಾರ್ಕೆಟ್ನಲ್ಲಿ ಟ್ರೇಡಿಂಗ್ ಮಾಡಿ ಒಂದು ಹಂತದ ಅನುಭವ ಇರೋರಿಗೆ ಡಿಸ್ಕೌಂಟ್ ಬ್ರೋಕರೇಜ್ ಕಂಪನಿಗಳು ಸೂಟ್ ಆಗ್ತವೆ. ಹಾಗೆಯೇ ಹೊಸದಾಗಿ ಟ್ರೇಡಿಂಗ್ ಆರಂಭ ಮಾಡಿದವರಿಗೆ ಫುಲ್ ಸರ್ವಿಸ್ ಬ್ರೋಕರಿಂಗ್ ಸಂಸ್ಥೆ ಕೂಡ ಸೂಟ್ ಆಗುತ್ತೆ. ಯಾಕೆಂದರೆ ಇವು ಮಾರ್ಗದರ್ಶನ ನೀಡ್ತವೆ, ಸಲಹೆ ಕೊಡ್ತವೆ, ಮತ್ತಿತರೆ ನೆರವನ್ನು ನಿಮಗೆ ಇವು ಕೊಡ್ತವೆ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.